ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಅಂಗವಾಗಿ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ ಮತ್ತು ಜಾಗೃತಿ ಮೂಡಿಸಲು ಬಾಲಕಾರ್ಮಿಕ ಪದ್ಧತಿ ವಿರೋಧಿ ಜಾಗೃತಿ ಜಾಥಾಗೆ ಮಂಡ್ಯದಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಚಾಲನೆ ನೀಡಿದರು. ಚಾಲನೆ ನೀಡಿ ಮಾತನಾಡಿದ ಅವರು, ಮಕ್ಕಳಿಗೆ ಶಿಕ್ಷಣ ಕಡ್ಡಾಯವಾಗಿ ನೀಡಬೇಕು ಮತ್ತು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು. ಎಲ್ಲ ಮಕ್ಕಳು ಶಿಕ್ಷಣದ ಮಹತ್ವ ತಿಳಿದು ಶಿಕ್ಷಣ ಪಡೆಯಬೇಕು. ಎಲ್ಲರಿಗೂ ಶಿಕ್ಷಣ ಒದಗಿಸುವುದು ಕಾರ್ಯಕ್ರಮದ ಉದ್ದೇಶವಾಗಿದೆ ಅಂತ ಅವರು ಹೇಳಿದರು. ನಂತರದ ನಡೆದ ಸಮಾರಂಭವನ್ನು ಕೂಡ ಸುಬ್ರಹ್ಮಣ್ಯ ಅವರು ಉದ್ಘಾಟಿಸಿ ಮಾತನಾಡಿದರು. ಸತ್ಯವಾಗಿ, ಪ್ರಾಮಾಣಿಕವಾಗಿ ಹಾಗೂ ಆತ್ಮಸಾಕ್ಷಿಯಾಗಿ ಪ್ರಮಾಣ ಮಾಡುವುದೇನೆಂದರೆ, ನಾನು ವಾಸಿಸುವ ಸುತ್ತಮುತ್ತಲಿನ ಪ್ರದೇಶ ಹಾಗೂ ನಾನು ಕೆಲಸ ಮಾಡುವ ಸ್ಥಳದಲ್ಲಿ ಯಾವುದೇ ಬಾಲಕಾರ್ಮಿಕರು ಕಂಡು ಬಂದಲ್ಲಿ ನೇಮಿಸಿಕೊಂಡ ಮಾಲೀಕರು ಹಾಗೂ ಪೋಷಕರಿಗೆ ತಿಳುವಳಿಕೆ ಹೇಳಿ ಮಗುವನ್ನು ಶಾಲೆಗೆ ಸೇರಿಸುತ್ತೇನೆ. ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕರನ್ನು ತೊಡಗಿಸಿಕೊಂಡು ತಯಾರಿಸಲ್ಪಟ್ಟ ಯಾವುದೇ ವಸ್ತುವನ್ನು ಉಪಯೋಗಿಸುವುದಿಲ್ಲ ಮತ್ತು ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕರ ಸೇವೆಯನ್ನು ಪಡೆಯುವುದಿಲ್ಲವೆಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನವಾದ ಇಂದು ಪ್ರಮಾಣ ಮಾಡುತ್ತೇನೆ. ಬಾಲಕಾರ್ಮಿಕ ವಿರೋಧಿ ದಿನವಾಗಿ ನಾವು ದಿನ ಆಚರಣೆ ಮಾಡ್ತಾ ಇದ್ದೇವೆ ಅಂತ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಅದಕ್ಕೆ ಶುರುವಿನಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ. ಒಬ್ಬ ಮಗುವಿನ ಕೈಯಲ್ಲಿ ಪುಸ್ತಕ ಇರಬೇಕು, ಇಲ್ಲ ಕೆಲಸದ ಸಾಮಗ್ರಿಗಳು ಇರಬೇಕು ಎಂದು ನಾವು ದಿನ ಯೋಚನೆ ಮಾಡಬೇಕು. ಆ ಮಗುವಿನ ಕಣ್ಣಲ್ಲಿ ಕನಸುಗಳಿರಬೇಕು ಅಥವಾ ಜೀವನದ ದುಃಖ ಭಾರಗಳು ತುಂಬಿರಬೇಕು. ಇದು ಎರಡನೇ ಪ್ರಶ್ನೆ. ಈ ಎರಡು ಪ್ರಶ್ನೆಗಳಿಗೆ ಉತ್ತರ ನಮ್ಮೆಲ್ಲರಿಗೂ ಗೊತ್ತಿದೆ. ಮಗುವಿನ ಕೈಯಲ್ಲಿ ಪುಸ್ತಕಗಳೇ ಇರಬೇಕು, ಅದರ ಕಣ್ಣಿನಲ್ಲಿ ಯಾವಾಗಲೂ ಕನಸುಗಳಿರಬೇಕು, ಭವಿಷ್ಯದತ್ತ ಅದು ಯೋಚನೆ ಮಾಡುವಂತೆ ಇರಬೇಕು. ಅದಲ್ಲದೆ ಕೆಲಸದ ವಸ್ತುಗಳು, ಇಟ್ಟಿಗೆಗಳು ಮತ್ತು ಅದರ ಕಣ್ಣಿನಲ್ಲಿ ದುಃಖ ಭಾರ, ಮನೆಯ ತೊಂದರೆ, ಮನೆಯ ಭಾರವನ್ನು ಅದು ಹೊತ್ತುಕೊಂಡು ಹೋಗುವ ಪ್ರಸಂಗ ಎಲ್ಲಿಯೂ ಬರಬಾರದು. ಈ ಕಾರಣಕ್ಕಾಗಿ ಇಲ್ಲಿ ನಾವು ಇದನ್ನು ವಿರೋಧಿಸುವುದಕ್ಕಾಗಿ ಇಲ್ಲಿ ನಾವು ನೆರವೇರಿದ್ದೇವೆ. ಇಂದಿಗೂ ವಿಶ್ವದಾದ್ಯಂತ ಮಕ್ಕಳು ಶಾಲೆಗೆ ಹೋಗುವ ಬದಲು ಕಾರ್ಖಾನೆಗಳಲ್ಲಿ, ಹೋಟೆಲ್ಗಳಲ್ಲಿ, ಮನೆಗಳಲ್ಲಿ, ಗಡಿ ಪ್ರದೇಶಗಳಲ್ಲೆಲ್ಲ ಕೆಲಸ ಮಾಡುತ್ತಿದ್ದಾರೆ. ಈ ಮಕ್ಕಳುಗಳನ್ನು ಶಾಲೆಯತ್ತೆಗೆ ಕರೆದುಕೊಂಡು ಹೋಗುವುದು ನಮ್ಮೆಲ್ಲರ ಧರ್ಮವಾಗಿದೆ. ಇಲ್ಲಿ 2002ರಲ್ಲಿ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ವರ್ಲ್ಡ್ ಡೇ ಅಗೇನ್ಸ್ಟ್ ಚೈಲ್ಡ್ ಲೇಬರ್ ಅಂತ ಜೂನ್ 12ರಂದು ಗುರುತಿಸಿಕೊಂಡು ಸಂಪೂರ್ಣವಾಗಿ ಬಾಲ ಕಾರ್ಮಿಕತ್ವವನ್ನು ನಿರ್ಮೂಲನೆ ಮಾಡಬೇಕು ಎಂಬ ಉದ್ದೇಶದಿಂದ ಈ ದಿನವನ್ನು ಆಚರಿಸಿಕೊಂಡು ಬರ್ತಾ ಇದ್ದೀವಿ. ಈಗ ಶಾಲೆಗೆ ಹೋಗುವ ಮಕ್ಕಳು ಆ ವಯಸ್ಸಿನಲ್ಲಿ ಅವರ ದೈಹಿಕ, ಮಾನಸಿಕ, ಶೈಕ್ಷಣಿಕ ಮತ್ತು ಸಾಮಾಜಿಕ ಬೆಳವಣಿಗೆಗಳಿಗೆ ಹಾನಿಯಾಗುವಂಥ ಕೆಲಸಗಳಲ್ಲಿ ತೊಡಗಿಕೊಂಡು ಹೋಗುವುದನ್ನು ಬಾಲಕಾರ್ಮಿಕತ್ವ ಅಂತ ನಾವು ಕರೀತೇವೆ. ಈಗ ಯಾವ ಕಾರಣಕ್ಕಾಗಿ ಇದಾಗ್ತಾ ಇದೆ ಅಂತ ನಾವು ಫಸ್ಟ್ ತಿಳ್ಕೊಳ್ಬೇಕಾಗುತ್ತೆ. ಬಡತನ, ಶಿಕ್ಷಣದ ಕೊರತೆ ಇರುತ್ತೆ, ಪೋಷಕರಲ್ಲಿ ಶಿಕ್ಷಣದ ಕೊರತೆ, ಇವ್ರನ್ನ ಕೆಲಸಕ್ಕೆ ತಗೊಳ್ಳುವವರಲ್ಲಿ ಇರುವ ಶಿಕ್ಷಣದ ಕೊರತೆ, ಮತ್ತೆ ಸಾಮಾಜಿಕ ಅಸಮಾನತೆ ಇದೆ, ಮತ್ತೆ ಮಕ್ಕಳ ಹಕ್ಕುಗಳ ಬಗ್ಗೆ ಅರಿವಿಲ್ಲದೆ ಇದೆ. ನಮಗೆ ಮಕ್ಕಳಿಗೆ ಹಕ್ಕುಗಳಿದೆ, ಅದರ ಬಗ್ಗೆ ಅರಿವಿಲ್ಲದೆ ಹೋಗುವುದು. ಈ ಎಲ್ಲ ಕಾರಣಗಳಿಂದ ಈ ಬಾಲ ಕಾರ್ಮಿಕತ್ವ ಈಗಲೂ ಮುಂದುವರೆದುಕೊಂಡು ಹೋಗ್ತಾ ಇದೆ. ಇದರಿಂದ ಆಗೋ ಪ್ರಾಬ್ಲಮ್ಸ್ ಏನು ಅಂತ ಅದು ತಿಳ್ಕೊಳ್ಬೇಕಾಗುತ್ತೆ. ನಾವೀಗ ಆ ಮಕ್ಕಳ ಆರೋಗ್ಯದ ಮೇಲೆ ಗಂಭೀರವಾದ ಪರಿಣಾಮ ಉಂಟಾಗುತ್ತದೆ. ಅವುಗಳ ದೈಹಿಕ ಹಾಗೂ ಮಾನಸಿಕ ಶೋಷಣೆಗೆ ಅವುಗಳು ಒಳಗಾಗುತ್ತವೆ. ಭವಿಷ್ಯದ ಅವಕಾಶಗಳನ್ನು ತಿಳಿದುಕೊಳ್ಳುವುದರಲ್ಲಿ ಅವುಗಳಿಗೆ ತೊಂದರೆ ಆಗುತ್ತೆ. ಅದನ್ನು ಕಳೆದುಕೊಳ್ತಾರೆ ಅವರು. ನಮಗೆ ಇಂಥ ಅವಕಾಶ ಇದೆ ಅನ್ನೋ
ವರ್ಷಗಳಿಂದ ಚೈಲ್ಡ್ ಆ್ಯಂಡ್ ಅಡೋಲಸೆಂಟ್ ಲೇಬರ್ ಪ್ರೊಹಿಬಿಷನ್ ಆ್ಯಂಡ್ ರೆಗ್ಯುಲೇಷನ್ ಆ್ಯಕ್ಟ್ 1986 ಮಾಡಲಾಯಿತು. ಇದರಲ್ಲಿ 14 ವಯಸ್ಸಿಗಿಂತ ಕಡಿಮೆ ಮಕ್ಕಳು ಯಾವ ರೀತಿಯ ಕೆಲಸದಲ್ಲೂ ಅವರನ್ನು ತೊಡಗಿಸಿಕೊಳ್ಬಾರ್ದು. 14ರಿಂದ 18 ವಯಸ್ಸಿನ ಮಕ್ಕಳು ಅಡೋಲಸೆನ್ಸ್ ಕಿಶೋರರು ಅವರನ್ನು ಹಾನಿಕಾರಕ ಕೆಲಸಗಳಲ್ಲಿ ತೊಡಗಿಸಬಾರದು. ಇದು ಅಲ್ಲಿನ ಉದ್ದೇಶ. ಹಾಗಾದರೆ ಹಾನಿಕಾರಕ ಅಲ್ಲದೆ ಇದ್ರೆ ಹೇಗೆ ಒಂದು 14ರಿಂದ 15 ವಯಸ್ಸಿನ ಮಗು ಹಜಾರ್ಡಸ್ ಏನಲ್ಲ ಅಂತ ಹೇಳಿ ಬೆಳಗ್ಗೆಯಿಂದ ಸಂಜೆ ಸಂದರ್ಭದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಆನಂದ್, ಜಿಲ್ಲಾ ಕಾರ್ಮಿಕ ಅಧಿಕಾರಿ ಡಾಕ್ಟರ್ ಸವಿತಾ, ಜಿಲ್ಲಾ ಕಾರ್ಮಿಕ ಇಲಾಖೆ ಯೋಜನಾಧಿಕಾರಿಗಳಾದ ಪ್ರಭಾಕರ್ ಸೇರಿದಂತೆ ಇನ್ನಿತರರಿದ್ದರು. ನಂತರ ನಡೆದ ಜಾಥಾವು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ಬಾಲಕಾರ್ಮಿಕರ ಪದ್ಧತಿ ಬೇಡವೇ ಬೇಡ. ಬಾಲಕಾರ್ಮಿಕರ ಪದ್ಧತಿ ಬೇಡವೇ ಬೇಡ. ಬಾಲಕಾರ್ಮಿಕರ ಪದ್ಧತಿ ಬೇಡವೇ ಬೇಡ. ಶಿಕ್ಷಣವೇ ಮಕ್ಕಳ ಹಕ್ಕು. ಶಿಕ್ಷಣವೇ ಮಕ್ಕಳ ಹಕ್ಕು. ಶಿಕ್ಷಣವೇ ಮಕ್ಕಳ ಹಕ್ಕು. ಶಿಕ್ಷಣವೇ ಮಕ್ಕಳ ಹಕ್ಕು. ಬಾಲಕಾರ್ಮಿಕರ ಪದ್ಧತಿ ಬೇಡ. ಬಾಲಕಾರ್ಮಿಕರ ಪದ್ಧತಿ ಬೇಡವೇ ಬೇಡ. ಬಾಲಕಾರ್ಮಿಕರ ಪದ್ಧತಿ ಬೆಸಗರಳ್ಳಿ ರಾಮಣ್ಣ ಪ್ರತಿಷ್ಠಾನದಿಂದ ಡಾಕ್ಟರ್ ಬೆಸಗಳ್ಳಿ ರಾಮಣ್ಣ ಕಥಾ ಸಂಕಲನ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಕಕ್ರೋಡಿ ಉಗಾದಿ ತೆಲುಗು ಅನುವಾದ ಕೃತಿ ಬಿಡುಗಡೆ ಕಾರ್ಯಕ್ರಮವನ್ನು ಜೂನ್ 14ರಂದು ಬೆಳಗ್ಗೆ 10:30ಕ್ಕೆ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿರುವುದಾಗಿ ಪ್ರತಿಷ್ಠಾನದ ಕಾರ್ಯದರ್ಶಿ ರಾಜೇಂದ್ರ ಪ್ರಸಾದ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾರ್ಯಕ್ರಮಕ್ಕೆ ಮುನ್ನ ಬೆಳಗ್ಗೆ 10 ಗಂಟೆಗೆ ಹಿಂದೂಸ್ತಾನಿ ಗಾಯಕ ಅನಿರುದ್ಧ ಐತಾಳ ಮತ್ತು ಸಂಗಡಿಗರಿಂದ ಭಾವಗಾಯನ ನೆರವೇರಲಿದೆ. 2025ನೇ ಸಾಲಿನ ಬೆಸಗಳ್ಳಿ ರಾಮಣ್ಣ ಕಥಾ ಸಂಕಲನ ಪ್ರಶಸ್ತಿಗೆ ಲೇಖಕ ಚಹಾ ರಘುನಾಥ್ ಅವರ ಇಲ್ಲಿಂದ ಮುಂದೆಲ್ಲ ಕಥೆ ಕೃತಿಯನ್ನು ಆಯ್ಕೆ ಮಾಡಲಾಗಿದೆ ಅಂತ ಹೇಳಿದರು. ಹಿರಿಯ ಸಾಹಿತಿ ಮತ್ತು ಚಿಂತಕ ನಾಡೋಜ ಬರಗೂರು ರಾಮಚಂದ್ರಪ್ಪ ಅವರು ಲೇಖಕ ಚಹಾ ರಘುನಾಥ್ ಅವರಿಗೆ 50,000 ನಗದುದೊಂದಿಗೆ ಪ್ರಶಸ್ತಿ ಪ್ರದಾನ ಮಾಡೋರು ಅಂತ ಹೇಳಿದರು. ರಂಗನಾಥ ರಾಮಚಂದ್ರಪ್ಪ ಅವರು ಅನುವಾದಿಸಿರುವ ಕಕರೋಡಿ ಉಗಾದಿ ಕೃತಿಯನ್ನು ಹಿರಿಯ ಸ್ತ್ರೀವಾದಿ ಚಿಂತಕಿ ಮತ್ತು ಲೇಖಕಿ ಡಾಕ್ಟರ್ ಸಬಿಯಾ ಭೂಮಿಕೋಡ್ ಬಿಡುಗಡೆ ಮಾಡುವರು. ಕನ್ನಡ ಪ್ರಾಧ್ಯಾಪಕ ನಿತ್ಯಾನಂದ ಬಿ ಶೆಟ್ಟಿ ಪ್ರಶಸ್ತಿ ವಿಜೇತ ಕೃತಿ ಕುರಿತು ಮಾತನಾಡುವರು ಅಂತ ಅವರು ಹೇಳಿದರು. ನಾವು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಡಾಕ್ಟರ್ ಬೆಸಗಳ್ಳಿ ರಾಮಣ್ಣ ಅವರ ಹೆಸರಿನಲ್ಲಿ ಕೊಡ್ತಾ ಬಂದಿದ್ವಿ. ಈ ವರ್ಷ ಕೂಡ ಆ ಕಾರ್ಯಕ್ರಮವನ್ನು ಬರುವ ಭಾನುವಾರ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಕಾರ್ಯಕ್ರಮ ಸಂಗೀತ, ಉಪಹಾರ ಮತ್ತು ಭಾಷಣ ಇವುಗಳೆಲ್ಲ ಜೊತೆಗೆ ನಡೀತಾ ಇದೆ. ಅವತ್ತಿನ ಪ್ರಶಸ್ತಿಯನ್ನು, ಈ ವರ್ಷದ ಪ್ರಶಸ್ತಿ ರಘುನಾಥ್ ಚಹಾ ಅವರ ಕಥಾ ಸಂಕಲನಕ್ಕೆ ಬಂದಿದೆ. ರಘುನಾಥ್ ಚಹಾ ಅವರು ಬಹುಶಃ ಮಾಧ್ಯಮ ಮಿತ್ರರೆಲ್ಲರೂ ಒಡನಾಡಿ, ಅವರು ಕೂಡ ಪತ್ರಕರ್ತರಾಗಿ ಕೆಲಸ ಮಾಡ್ತಿದ್ದಾರೆ. ಸೊ ಅವರಿಗೆ ಈ ಸಲ ಪ್ರಶಸ್ತಿಯನ್ನು ಕೊಡ್ತಾಯಿದ್ವಿ. ಇದುವರೆಗೂ ಕೂಡ ಪ್ರಶಸ್ತಿಯನ್ನು 25,000 ರೂಪಾಯಿಗಳ ಮೊತ್ತವನ್ನು ಇಟ್ಟಿದ್ವಿ. ಈ ವರ್ಷ ಆ ಮೊತ್ತವನ್ನು ನಾವು 2 ದುಪ್ಪಟ್ಟು ಮಾಡಿದ್ದೀವಿ. 50,000 ರೂಪಾಯಿ ಪ್ರಶಸ್ತಿಯನ್ನು ಮಾಡಿ ಪ್ರಶಸ್ತಿ ಮತ್ತು ಪ್ರಶಸ್ತಿ ಫಲಕವನ್ನು ಕೊಡ್ತಾಯಿದ್ದೀವಿ. ಆವತ್ತು ಬೆಳಗ್ಗೆ ಡಾಕ್ಟರ್ ಅನಿರುದ್ಧ ಐತಾಳ್ ಅವರು ಹಿಂದೂಸ್ತಾನಿ ಗಾಯನವನ್ನು ಮಾಡಲಿದ್ದಾರೆ 10 ಗಂಟೆ 11 ಗಂಟೆವರೆಗೆ. ತದನಂತರ ಸಭಾ ಕಾರ್ಯಕ್ರಮ ನಡೆಯಲಿದೆ. ಬೆಳಗ್ಗೆ ಮತ್ತು ಮಧ್ಯಾಹ್ನ ಎರಡೂ ಸಮಯದಲ್ಲಿ ಉಪಹಾರದ ವ್ಯವಸ್ಥೆಯನ್ನು ಕೂಡ ಪ್ರತಿಷ್ಠಾನ ಮಾಡಿದೆ. ಪ್ರತಿಷ್ಠಾನ ಕಳೆದ 18 ವರ್ಷಗಳಿಂದ ಸತತವಾಗಿ ಮಂಡ್ಯದಲ್ಲಿ ಕಾರ್ಯಕ್ರಮಗಳನ್ನ ಏರ್ಪಡಿಸ್ತಾ ಇದೆ. ಮತ್ತು ಕಳೆದ ವರ್ಷ ಅಂತೂ ನಾವು ಕರ್ನಾಟಕದ ಎಲ್ಲೆಡೆ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಸಾಹಿತಿಗಳು, ಹಿರಿಯ ಸಾಹಿತಿಗಳ ನೆನಪಿನಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ವಿ. ಮಂಡ್ಯದಲ್ಲಿ ನರಸಿಂಹಸ್ವಾಮಿಯವರ ಹೆಸರು ಮಾಡಿದ್ವಿ. ದಾವಣಗೆರೆಯಲ್ಲಿ ಬಿ ವಿ ವೀರಭದ್ರಪ್ಪನವರ ಸಾಹಿತ್ಯದ ಬಗ್ಗೆ, ಬಳ್ಳಾರಿಯಲ್ಲಿ ರಾಜಶೇಖರ್ ನಿರ್ಮಾಣಿಯವರ ಬಗ್ಗೆ ಮತ್ತು ಕಲಬುರಗಿನಲ್ಲಿ ಶಾಂತರಸರ ಬಗ್ಗೆ ಕಾರ್ಯಕ್ರಮವನ್ನು ಮಾಡಿದ್ವಿ. ಈ ವರ್ಷವೂ ಕೂಡ ಸುಮಾರು ಕಾರ್ಯಕ್ರಮಗಳನ್ನು ಮಾಡುವ ಯೋಜನೆ ಇದೆ. ಸೊ ಹಾಗಾಗಿ ಈ ವರ್ಷದ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ತಾವೆಲ್ಲ ಬಂದು ಅದಕ್ಕೆ ಹೆಚ್ಚು ಪ್ರಚಾರವನ್ನು ಕೊಟ್ಟು. ಗೋಷ್ಠಿಯಲ್ಲಿ ಸುಜಾತ, ಲೋಕಾನಂದ, ರಾಕೇಶ್ ಇದ್ದರು. ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳ ನಿರ್ದೇಶನದ ಮೇರೆಗೆ ಜುಲೈ 11ರಂದು ರಾಜ್ಯಾದ್ಯಂತ ರಾಷ್ಟ್ರೀಯ ಲೋಕ ಅದಾಲತ್ ಆಯೋಜಿಸಿದ್ದು, ಅದರ ಅಂಗವಾಗಿ ಪಾಂಡುಪುರ ನ್ಯಾಯಾಲಯ ಸಂಕೀರ್ಣದಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ನಡೆಯಲಿದೆ ಅಂತ ತಾಲೂಕು ಕಾನೂನು ಸೇವೆಗಳ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಮಹೇಶ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ನ್ಯಾಯಾಧೀಶರು, ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣ ಮತ್ತು ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ರಾಜ್ಯ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಳ್ಳಲು ಸಾರ್ವಜನಿಕರು ಅವಕಾಶ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿದರು. ಪ್ರಕರಣಗಳ ಕುರಿತು ಮಾಹಿತಿ ಪಡೆಯಲು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ತಾಲೂಕು ಕಾನೂನು ಸೇವೆಗಳ ಸಮಿತಿಯನ್ನು ಖುದ್ದಾಗಿ ಆನ್ಲೈನ್, ವಿಡಿಯೋ ಕಾನ್ಫರೆನ್ಸ್, ಇಮೇಲ್, ವಾಟ್ಸಪ್ ಸೇರಿದಂತೆ ವಿವಿಧ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಮೂಲಕ ಸಂಪರ್ಕಿಸಬಹುದಾಗಿದೆ ಅಂತ ಅವರು ಹೇಳಿದರು. ಕೇಳ್ತಾ ಇದ್ದೀವಿ, ರಾಜ್ಯ ಆಗುವಂಥ ಸಾಧ್ಯತೆ ಇದೆಯಾ ಅನ್ನೋದು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ನಾವು ಎಲ್ಲ ನ್ಯಾಯಾಲಯಗಳಲ್ಲೂ ನಡೀತಾ ಇದೆ. ಮತ್ತು
ರಾಜ್ಯ ಸರ್ಕಾರ ಪ್ರತಿ ಅದಾಲತ್ಗಳಿಗೂ 50% ಏನು ಆಕ್ಸಿಡೆಂಟ್ ಕೇಸು ಚಲನ್ ಕೇಸ್ಗಳು ಇದರಲ್ಲಿ ಕನ್ಸೆಷನ್ ಕೊಡ್ತಾ ಇತ್ತು. ಅದ್ರ ಬಗ್ಗೆ ಈ ಸಲನೂ ಕೂಡ ಸರ್ಕಾರ ಆದೇಶ ಮಾಡಿದೆ. ಎಲ್ಲ ಅಪಘಾತ ಪ್ರಕರಣಗಳು ಏನು ಬಾಕಿ ಇತ್ತು ಅಂದರೆ 21/6/2026 10/7/26 ವರೆಗಿನ ಎಲ್ಲ ಅಪಘಾತ ಚಲನ್ ಪ್ರಕರಣಗಳಲ್ಲಿ 50% ದಂಡ ಪಾವತಿ ಮಾಡಿದ್ರೆ ಇನ್ನು 50% ಮಾಫಿ ಮಾಡುವಂಥ ಆದೇಶ ಬಂದಿದೆ. ಅದರಂತೆ ಕೂಡ ಎಲ್ಲ ನ್ಯಾಯಾಲಯಗಳಲ್ಲೂ ನಾವು 50% ಕಟ್ಟುವಂಥ ಪ್ರಕರಣಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಒಂದು ವಿಶೇಷ ಲೋಕಾದಾಲತ್ತು ಹಮ್ಮಿಕೊಳ್ಬೇಕು ಅಂತೇಳಿ ನಮಗೆ ನಿರ್ದೇಶನ ಬಂದಿದೆ. ದಿನಾಂಕ 18/7/26 ಹಾಗೂ 21/11/26 ಏನು ಚೆಕ್ ಬೌನ್ಸ್ ಪ್ರಕರಣಗಳಿದೆ, ಆ ಒಂದು ಚೆಕ್ ಬೌನ್ಸ್ ಪ್ರಕರಣಗಳಿಗೆ ವಿಶೇಷ ಲೋಕಾದಾಲತ್ತನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ ನಮ್ಮ ನ್ಯಾಯಾಲಯದ ಸಂಕೀರ್ಣಗಳಲ್ಲಿ. ಆ ಒಂದು ಚೆಕ್ ಬೌನ್ಸ್ ಪ್ರಕರಣಗಳಲ್ಲಿ ಉಭಯ ಪಕ್ಷಗಾರರು ಹಾಜರಾದಂಥ ಪ್ರಕರಣಗಳಲ್ಲಿ ಉಭಯ ಪಕ್ಷಗಾರರಿಗೂ ನೋಟಿಸ್ ಕೊಟ್ಟು ರಾಜಿ ಆಗೋ ಸಾಧ್ಯತೆ ಏನಾದರೂ ತಮ್ಮ ನಡುವೆ ಇದೆಯಾ ಅನ್ನೋದ್ರ ಬಗ್ಗೆ ನಾವು ಮಾತುಕತೆ ನಡೆಸಿ ರಾಜಿ ಆದಂಥ ಪ್ರಕರಣಗಳನ್ನು ಮುಗಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ತಾವು ಈ 3 ಲೋಕಾದಾಲತ್ಗಳ ಬಗ್ಗೆ 11/11/26 ನಾವು ಪ್ರತಿ 3 ತಿಂಗಳಿಗೊಮ್ಮೆ ನಡೆಸುವಂಥ ಲೋಕಾದಾಲತ್ತು ಹಾಗೂ ವಿಶೇಷ ಲೋಕಾದಾಲತ್ತು ದಿನಾಂಕ 18/7/26 ಹಾಗೂ 21/11/26 ಚೆಕ್ ಬೌನ್ಸ್ ಪ್ರಕರಣಗಳಿಗೆ ಸಂಬಂಧಪಟ್ಟಂಥ ಲೋಕಾದಾಲತ್ಗಳ ಬಗ್ಗೆ ತಾವು ಒಂದು ವಿಸ್ತೃತವಾದ ಒಂದು ಪ್ರಚಾರವನ್ನು ತಮ್ಮ ದೈನಂದಿನ ಪತ್ರಿಕೆಗಳಲ್ಲಿ ಎಲ್ಲ ಒಬ್ಬ ಕೊನೆಯ ಒಂದು ಕಕ್ಷಿದಾರನಿಗೂ ತಿಳಿಯೋ ರೀತಿ ನೀವು ಒಂದು ವ್ಯಾಪಕ ಪ್ರಚಾರ ಕೊಡಬೇಕು ಅಂತೇಳಿ ನಾನು ತಮ್ಮಲ್ಲಿ. ಗೋಷ್ಠಿಯಲ್ಲಿ ಎನ್ ಬಾಬು, HS ಪೂರ್ಣಶ್ರೀ, ಶ್ರೀಧರ್ ಹಾಗೂ ಸಿವಿಲ್ ನ್ಯಾಯಾಧೀಶರಾದ ಮದನ್ ಹಾಜರಿದ್ದರು. ಕರ್ನಾಟಕ ಅಮೆಚೂರ್ ನೆಟ್ಬಾಲ್ ಅಸೋಸಿಯೇಷನ್ ಮತ್ತು ಮಂಡ್ಯ ನೆಟ್ಬಾಲ್ ಅಸೋಸಿಯೇಷನ್ ಆಶ್ರಯದಲ್ಲಿ ಜೂನ್ 14ರಂದು ಬೆಳಗ್ಗೆ 10 ಗಂಟೆಗೆ ರಾಜ್ಯಮಟ್ಟದ ಪುರುಷ ಮತ್ತು ಮಹಿಳೆಯರ ನೆಟ್ಬಾಲ್ ಪಂದ್ಯಾವಳಿಯು ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಅಂತ ಮಂಡ್ಯ ನೆಟ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಮಂಜು ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ನಡೆದಿರುವ ಮೊದಲ ರಾಜ್ಯಮಟ್ಟದ ಫಾಸ್ಟ್ 5 ನೆಟ್ಬಾಲ್ ಪಂದ್ಯಾವಳಿಯಾಗಿದೆ. ಪುರುಷರು ಮತ್ತು ಮಹಿಳೆಯರ ತಲಾ 15 ತಂಡಗಳು ಭಾಗಿಯಾಗಲಿದ್ದು 500ಕ್ಕೂ ಹೆಚ್ಚು ಮಂದಿ ಭಾಗವಹಿಸಲಿದ್ದಾರೆ ಅಂತ ಹೇಳಿದರು. ಪಂದ್ಯಾವಳಿಯನ್ನು ಶಾಸಕ ರವಿಕುಮಾರ್ ಉದ್ಘಾಟಿಸಲಿದ್ದು SB ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ ಮೀರಾ ಶಿವಲಿಂಗೆ ತಂಡಗಳ ಪರಿಚಯ ಮತ್ತು ಕ್ರೀಡಾ ಜ್ಯೋತಿ ಸ್ವೀಕಾರ ಮಾಡುವರು ಅಂತ ಹೇಳಿದರು. ವಿಶೇಷ ಆಹ್ವಾನಿತರಾಗಿ SP ಶೋಭಾರಾಣಿ, ಹಂಪಿ ಪ್ರಾಧಿಕಾರದ ಆಯುಕ್ತರಂತ ಯೋಗಾನಂದ, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ನಾಗೇಶ್ ಸೇರಿದಂತೆ ಅನೇಕರು ಭಾಗವಹಿಸುವರು ಅಂತ ಅವರು ತಿಳಿಸಿದರು. ಕರ್ನಾಟಕ ಅಮೆಚೂರ್ ನೆಟ್ಬಾಲ್ ಅಸೋಸಿಯೇಷನ್ ಮತ್ತು ಮಂಡ್ಯ ನೆಟ್ಬಾಲ್ ಅಸೋಸಿಯೇಷನ್ ಇವರ ಸಂಯುಕ್ತಾಶ್ರಯದಲ್ಲಿ ರಾಜ್ಯ ಮಟ್ಟದ ಪುರುಷ ಮತ್ತು ಮಹಿಳೆಯರ ನೆಟ್ಬಾಲ್ ಪಂದ್ಯಾವಳಿಯನ್ನು ಇದೇ ಭಾನುವಾರ 10 ಗಂಟೆಗೆ ಒಂದು ಉದ್ಘಾಟನೆ ಮುಖಾಂತರ ಕ್ರೀಡೆಯನ್ನು ಆರಂಭಿಸ್ತಾ ಇದ್ದೀವಿ. ಇದು ನೆಟ್ಬಾಲ್ ಅನ್ನೋದು ಒಂದು ಮಂಡ್ಯ ಜಿಲ್ಲೆಗೆ ಒಂದು ಹೊಸ ಒಂದು ಆಟ, ಆದರೆ ಇದು ಒಲಿಂಪಿಕ್ನಲ್ಲಿ ರೆಕಗ್ನೈಸ್ ಆಗಿರೋವಂಥ ಒಂದು ಕ್ರೀಡೆ. ಈ ಕ್ರೀಡೆನ ಮಂಡ್ಯ ಜಿಲ್ಲೆಗೆ ತರಬೇಕು ಅಂತ ನಮ್ಮೆಲ್ಲ ಸ್ನೇಹಿತರು ಪದಾಧಿಕಾರಿಗಳು ತುಂಬ ಶ್ರಮ ವಹಿಸಿ ಈ ನೆಟ್ಬಾಲ್ ಅನ್ನೋ ಒಂದು ಕ್ರೀಡೆನ ಮಂಡ್ಯಕ್ಕೆ ಪರಿಚಯಿಸ್ತಾ ಇದ್ದಾರೆ. ಒಂದು 2 ವರ್ಷಗಳಿಂದ ನಾವು ಈ ಸತತವಾಗಿ ಪ್ರಯತ್ನ ಪಡ್ತಾಯಿದ್ದೀವಿ. ನಮ್ಮ ಅದೃಷ್ಟಕ್ಕೆ ಈ ವರ್ಷ ನಮಗೆ ಸ್ಟೇಟ್ ಲೆವೆಲಲ್ಲಿ ಇದನ್ನು ಪಂದ್ಯಾವಳಿನ ನಡೆಸೋದಕ್ಕೆ ನಮ್ಮ ರಾಜ್ಯ ಮಟ್ಟದ ಅಸೋಸಿಯೇಷನ್ ಅವರು ನಮಗೆ ಅನುವು ಮಾಡಿಕೊಟ್ಟಿದ್ದಾರೆ. ಈ ಮಂಡ್ಯದಲ್ಲಿ ನಡೆಸೋದ್ರಿಂದ ನಮ್ಮ ಮಂಡ್ಯದ ಮಕ್ಕಳುಗಳು ನ್ಯಾಷನಲ್ ಲೆವೆಲ್ಗೆ ಹೋಗಿ ಅವ್ರಿಗೆ ಇದರಿಂದ ಈ ಕ್ರೀಡೆಯಿಂದ ತುಂಬ ಅನುಕೂಲ ಆಗುತ್ತೆ. ಅವರು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಪಾಸಾದಾಗ ಈ ನೆಟ್ಬಾಲ್ನ ನ್ಯಾಷನಲ್ ಹೋಗಿದ್ದರೆ ಅವರಿಗೆ ಇದು ಮೀಸಲಾತಿ ಕೋಟಾ ಇರುತ್ತೆ ಇದಕ್ಕೆ. ಅದನ್ನೆಲ್ಲ ಅರ್ಥ ನಮ್ಮ ಪದಾಧಿಕಾರಿಗಳು ತುಂಬ ಶ್ರಮ ಪಡ್ತಾ ಇದ್ದಾರೆ. ಅದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡೋಣ ಅಂತ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಈ ಉದ್ಘಾಟನೆನ 14/6/2026 ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಸನ್ಮಾನ್ಯ ಶಾಸಕರಾದಂಥ ಶ್ರೀ ರವಿಕುಮಾರ್ ಪಿ ಗೌಡ ಅವರವರು ಉದ್ಘಾಟನೆ ಮಾಡಲಿದ್ದಾರೆ. ತಂಡಗಳ ಪರಿಚಯ ಮತ್ತು ಕ್ರೀಡಾ ಜ್ಯೋತಿ ಸ್ವೀಕಾರ ಕಾರ್ಯಕ್ರಮವನ್ನು ಶ್ರೀಮತಿ ಮೀರಾ ಶಿವಲಿಂಗೆ ಮೇಡಮ್. ಗೋಷ್ಠಿಯಲ್ಲಿ ನಿರ್ದೇಶಕರಾದ ಸಚಿನ್ ಮೋಹನ್ ಇದ್ದರು.
ಪ್ರಧಾನಿ ನರೇಂದ್ರ ಮೋದಿ ಅವರು ಸತತ 12 ವರ್ಷಗಳ ಸುದೀರ್ಘ ಆಡಳಿತ ಪೂರೈಸಿದ ಹಿನ್ನೆಲೆಯಲ್ಲಿ ಮಂಡ್ಯದ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ವಿಶೇಷ ಪೂಜೆ ಸಲ್ಲಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಬಿಜೆಪಿ ಮುಖಂಡ ಅರವಿಂದ್ ನೇತೃತ್ವದಲ್ಲಿ ಜಮಾಯಿಸಿದ ಕಾರ್ಯಕರ್ತರು ಪ್ರಧಾನಿ ಮೋದಿಯವರ ಹೆಸರಿನಲ್ಲಿ ದೇವಿಗೆ ಅರ್ಚನೆ ಮಾಡಿಸಿದರು. ದೇಶವನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಿರುವ ಮೋದಿಯವರಿಗೆ ದೇವಿ ಮತ್ತಷ್ಟು ಆಯುಸ್ಸು ಆರೋಗ್ಯ ನೀಡಲಿ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅರವಿಂದ್, ನರೇಂದ್ರ ಮೋದಿ ಅವರು ಗುಜರಾತ್ ಮುಖ್ಯಮಂತ್ರಿಯಾಗಿ 14 ವರ್ಷ ಮತ್ತು ದೇಶದ ಪ್ರಧಾನಿಯಾಗಿ 12 ವರ್ಷ ಸೇರಿ ಒಟ್ಟು 26 ವರ್ಷಗಳ ರಾಜಕೀಯ ಅಧಿಕಾರದ ಅವಧಿಯಲ್ಲಿ ಯಾವುದೇ ಭ್ರಷ್ಟಾಚಾರ ಆರೋಪವಿಲ್ಲದೆ ಉತ್ತಮವಾಗಿ ಆಡಳಿತ ನಡೆಸಿದ್ದಾರೆ ಅಂತ ಪ್ರಶಂಸೆ ವ್ಯಕ್ತಪಡಿಸಿದರು. ಶ್ರೀಯುತ ನರೇಂದ್ರ ಮೋದಿಯವರು ಸುದೀರ್ಘ ಕಾಲ 12 ವರ್ಷ ಅಂದರೆ 4399 ದಿನಗಳ ಕಾಲ ಈ ದೇಶದ ಪ್ರಧಾನಿಯಾಗಿ, ಅದಕ್ಕೆ ಮುಂಚೆ 14 ವರ್ಷ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಸುದೀರ್ಘ 26 ವರ್ಷಗಳ ರಾಜಕಾರಣ ಭವಿಷ್ಯದಲ್ಲಿ ರಾಜಕಾರಣ ಜೀವನದಲ್ಲಿ ಒಂದು ದಿನವೂ ಭ್ರಷ್ಟಾಚಾರ ಆರೋಪದ ಬರದೆ ಸುದೀರ್ಘ ರಾಜಕಾರಣದಲ್ಲಿ ಅತ್ಯಂತ ಯಶಸ್ವಿಯಾಗಿ ಮುಖ್ಯಮಂತ್ರಿಯಾಗಿ ಅತ್ಯಂತ ಯಶಸ್ವಿಯಾಗಿ 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ಈ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ನಾವು ತಾಯಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಅವರಿಗೆ ಭಗವಂತ ತಾಯಿ ದೇವತೆ ಆಯುಷು ಆರೋಗ್ಯ ಮತ್ತು ಅವರಿಗೆ ಇನ್ನಷ್ಟು ದೀರ್ಘಕಾಲ ಈ ದೇಶವನ್ನು ಮುನ್ನಡೆಸುವಂಥ ಶಕ್ತಿಯನ್ನು ಕೊಡಲಿ. ಆ ತಾಯಿಯ ಆಶೀರ್ವಾದದಿಂದ ನಮ್ಮ ದೇಶ ಇನ್ನಷ್ಟು ಸುಭಿಕ್ಷವಾಗಲಿ. ನರೇಂದ್ರ ಮೋದಿಯವರ ಆಡಳಿತದಿಂದ ನಮ್ಮ ದೇಶದ ಕೀರ್ತಿ ಪತಾಕೆ ಇನ್ನಷ್ಟು ಎತ್ತರಕ್ಕೆ ಹೋಗಲಿ. ದೇಶದ ಆರ್ಥಿಕ ವ್ಯವಸ್ಥೆಗಳು ಇನ್ನಷ್ಟು ಭದ್ರವಾಗಿ ನೆಲೆ ನಿಲ್ಲಿ ಅನ್ನಂತ ತಾಯಿ ಚಾಮುಂಡೇಶ್ವರಿ ಪೂಜೆ ಮಾಡಿಸ್ತಾ ಈ ಒಂದು ಸಂದರ್ಭದಲ್ಲಿ ನನ್ನ ಕಾರ್ಯಕರ್ತ ಬಂಧುಗಳಲ್ಲಿ ನಾವು ಕೇಳೋದೇನೆಂದರೆ, 2004ರಲ್ಲಿ ಉತ್ತಮ ಆಡಳಿತವನ್ನು ನೀಡಿದಂಥ ವಾಜಪೇಯಿ ಅವ್ರನ್ನ ನಾವು ಕಳ್ಕೊಂಡು ಕಾರಣವಾದರೂ ಇಷ್ಟೇ. ನನ್ನ ಕಾರ್ಯಕರ್ತರ ಬಂಧುಗಳು ಆ ಸಂದರ್ಭದಲ್ಲಿ ಸರಿಯಾಗಿ ವಾಜಪೇಯಿ ಅವರು ಮಾಡಿದಂಥ ಕೆಲಸಗಳನ್ನು ತಲುಪಿಸುವಲ್ಲಿ ವಿಫಲ ಆದರು. ಒಬ್ಬ ಪ್ರಧಾನಿಯಾಗಲಿ ಒಬ್ಬ ಮುಖ್ಯಮಂತ್ರಿ ಆಗಲಿ ಅತ್ಯುನ್ನತ ರಸ್ತೆಗಳನ್ನು ಶಂಕುಸ್ಥಾಪನೆ ಮಾಡಿ ಉದ್ಘಾಟನೆ ಮಾಡೋದ್ರೊಳಗೆ ಅವರ ಅವಧಿ ಮುಗಿದೋಗಿರುತ್ತೆ. ನಮ್ಮ ನರೇಂದ್ರ ಮೋದಿಯವರು ನಮ್ಮ ಕಣ್ಣೆದುರುಗಡೆ ಹೇಳ್ತಾರೋ ಉದಾಹರಣೆಗಳಿವು. ಬೆಂಗಳೂರು ಮೈಸೂರು ರಸ್ತೆಯನ್ನು ಶಂಕುಸ್ಥಾಪನೆ ಮಾಡಿ ಉದ್ಘಾಟನೆಯನ್ನು ಕೇವಲ 4 ವರ್ಷಕ್ಕೆ ನಿರ್ವಹಿಸಿದರು, ಪೂರ್ಣಗೊಳಿಸಿದರು. ಇಂಥ ಒಂದು ಪ್ರಧಾನಿಯನ್ನು ಪಡೆದಂಥ ನಾವುಗಳು ಅದರಲ್ಲಿ ನಮ್ಮ ಜೀವಿತವದಲ್ಲಿ ಇವತ್ತು ನೋಡ್ತಾ ಇರೋದು ನಿಜವಾಗ್ಲೂ ಸಂತಸ ತರ್ತದೆ. ಜೊತೆಗೆ ಕಾಂಗ್ರೆಸ್ನ ಕೆಲವೊಂದು MLAಗಳಿರ್ಬೋದು, ಕಾರ್ಯಕರ್ತರಿರ್ಬೋದು ಅಥವಾ ಮಂತ್ರಿಗಳಿರ್ಬೋದು, ಮೋದಿಯವ್ರ ಬಗ್ಗೆ ತೆಗೊಳ್ಳುವಂಥ ಮಟ್ಟ ಯಾವ ಮಟ್ಟಿಗಿದೆ ಅಂತಂದರೆ ತುಂಬ ಕಾಲ್ಪನಿಕವಾಗಿ ಏನೇನೋ ಮಾತಾಡ್ತಾರೆ. ಉದಾಹರಣೆ, ಪ್ರದೀಪ್ ಈಶ್ವರ್ ಅಂತ ಒಬ್ಬ ವ್ಯಕ್ತಿ ಸಮಾಜಕ್ಕೆ ತಿದ್ದುವಂಥ ಸಂಸ್ಥೆಯನ್ನು ಇಟ್ಕೊಂಡು ಆ ವ್ಯಕ್ತಿ ಹಂಗೆ ಮೋದಿಯವ್ರ ಬಗ್ಗೆ ಮಾತಾಡ್ತಾ ಇರೋದು ತೀರಾ ಅಸಹ್ಯವನ್ನು ಹುಟ್ಟಿಸುತ್ತೆ. ಮೋದಿಯವರು ಬರೀ ಸಾಮಾನ್ಯ ಕಾರ್ಯಕರ್ತರಾಗಿದ್ದಾಗ ಅಥವಾ ಸಂಘ ಪರಿವಾರದಲ್ಲಿ ಒಡನಾಟ ಇಟ್ಕೊಂಡಿದ್ದಾಗ ಒಂದು ಸವಾಲನ್ನು ಸ್ವೀಕರಿಸ್ತಾರೆ. ಏನಂತಂದರೆ, ಯಾರು ತಾಯಿಯ ಎದೆಹಾಲನ್ನು ಕುಡಿದಿದ್ದೀರಿ ಅಂಥವರು ಬಂದು ಲಾಲ್ ಚೌಕ್ ಜಮ್ಮು ಕಾಶ್ಮೀರದಲ್ಲಿ ಭಾರತ ಮಾತೆಯನ್ನು ಬಾವುಟವನ್ನು ಹಾರಿಸಿ ಅಂತ ಆ ಸವಾಲನ್ನು ಎದೆ ಒಡ್ಡಿ ಸ್ವೀಕಾರ ಮಾಡಿ ಲಾಲ್ ಚೌಕಲ್ಲಿ ಅವತ್ತು ನಮ್ಮ ದೇಶದ ತಿರಂಗವನ್ನು ಹಾರಿಸಿ ಬರ್ತಾರೆ. ತಿರಂಗವನ್ನು ಹಾರಿಸಿದ್ಲಲ್ಲದೆ ಅವರು ಪ್ರಧಾನಮಂತ್ರಿಯಾಗಿ ಕೇವಲ ಎರಡನೇ ಅವಧಿಯೊಳಗೆ ಈ ದೇಶಕ್ಕೆ ಅಂಟಿಕೊಂಡಿದ್ದ ಪಿಡುಗು ಪೀಡೆ ಅಂತ ಆರ್ಟಿಕಲ್ 370ನ ಕಿತ್ತೊಗೆದು ಜಮ್ಮು ಕಾಶ್ಮೀರದ ಜನತೆಗೆ ನಿಜವಾದ ಸ್ವತಂತ್ರವನ್ನು 70 ವರ್ಷದ ನಂತರ ತಂದುಕೊಟ್ಟಂಥ ಪ್ರಧಾನಮಂತ್ರಿಯವರ ಬಗ್ಗೆ ನಾವು ಯಾವ ರೀತಿ ಮಾತಾಡಬೇಕು ಅನ್ನೋ ಸಣ್ಣ ಕಿಂಚಿತ್ತು ಯೋಗ್ಯತೆಯೂ ಕೂಡ ಇಲ್ಲ ಅಂತ ಕಾಂಗ್ರೆಸ್ ನಾಯಕರುಗಳು ಮೋದಿಯವ್ರನ್ನ ಅವಮಾನ ಮಾಡಬೇಕು ಅಂತಲೇ ಮಾಡ್ತಾರೆ. ಕೆಲವೊಂದು ನಾವು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ವಿಶೇಷವಾಗಿ ಕೆಲವೊಂದು ಕಾರ್ಯಕರ್ತರು ಹೆಂಗಾಗಿದ್ದಾರೆ ಅಂತಂದರೆ, ನಾನು ಮಂಡ್ಯದಲ್ಲಿ ಅಬ್ಸರ್ವ್ ಮಾಡ್ದಂಗೆ ಪಕ್ಷ ಅಧಿಕಾರದಲ್ಲಿಲ್ಲ ನಾನೇ ಕೆಲಸ ಮಾಡಬೇಕು, ಪಕ್ಷ ಅಧಿಕಾರದಲ್ಲಿಲ್ಲ ನಾವ್ಯಾಕೆ ಪಕ್ಷದೊಟ್ಟಿಗೆ ನಿಲ್ಲಬೇಕು ಅನ್ನೋವಂಥ ದುಸ್ಥಿತಿಗೆ ಬಂದು ನಿಂತಿದ್ದಾರೆ. ಜೊತೆಗೆ ನಮ್ಮ ಕಾರ್ಯಕರ್ತರು ಕೂಡ ನರೇಂದ್ರ ಮೋದಿ ಅವರ ಬಗ್ಗೆ ಕೇವಲವಾಗಿ ಮಾತಾಡುವಂಥ ಸ್ಥಿತಿಗಳನ್ನು ನಾವು ನೋಡ್ತಾ ಇದ್ದೀವಿ. ದಯಮಾಡಿ ಪಕ್ಷ ಅಧಿಕಾರ ಬಿಡಲಿ. ಕಳೆದ 2019ರಲ್ಲಿ ನನಗೆ ಅಧಿಕಾರದಿಂದ ವಿಮುಕ್ತಿಯಾಗಿ ಇವತ್ತು ನಗರಾಧ್ಯಕ್ಷರಾಗಿ ನಮ್ಮ ಪ್ರಸನ್ನವನ್ನು ನನ್ನೊಟ್ಟಿಗಿದ್ದಾರೆ. ಅಧ್ಯಕ್ಷ ಆದರೆ ಯಾರೇ ಆದರೂ ಅಧ್ಯಕ್ಷೆ, ನಮ್ಮ ಪದವಿ ಕೊಡಲಿ ನನಗೆ ಪಕ್ಷ ತಾಯಿ ಸಮಾನ ಅನ್ನೋ ದೃಷ್ಟಿಯಿಂದ ಪ್ರತಿಯೊಬ್ಬ ಕಾರ್ಯಕರ್ತ ಕೆಲಸ ಮಾಡಬೇಕು ಅಂತ ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಪ್ರಸನ್ನ ಸೇರಿದಂತೆ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗಿಯಾಗಿದ್ದರು. ಪ್ರಸ್ತುತ ಸಮಾಜದಲ್ಲಿ ಮಹಿಳೆಯರಷ್ಟೇ ಅಲ್ಲದೆ ಪುರುಷರ ಮೇಲೂ ದೌರ್ಜನ್ಯ ಪ್ರಕರಣಗಳು ವರದಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ನೊಂದ ಪುರುಷರಿಗೆ ಕಾನೂನು ಮತ್ತು ಸಾಂತ್ವನ ಒದಗಿಸುವ ಉದ್ದೇಶದಿಂದ ರಾಷ್ಟ್ರೀಯ ಮಾನವ ಹಕ್ಕುಗಳ ಪುರುಷರ ಹಿತರಕ್ಷಣಾ ಟ್ರಸ್ಟ್ ಅಸ್ತಿತ್ವಕ್ಕೆ ತರಲಾಗಿದೆ ಎಂದು ಟ್ರಸ್ಟ್ನ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ KT ಶ್ರೀಕಂಠೇಗೌಡ ತಿಳಿಸಿದರು.
ಮಂಡ್ಯದ ಪತ್ರಿಕಾ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೂತನ ಸಮಿತಿಯ ಉದ್ದೇಶಗಳ ಕುರಿತು ಮಾಹಿತಿ ನೀಡಿದ ಅವರು, ಶಿಕ್ಷಣ ಮತ್ತು ಸಾಕ್ಷರತೆ ಹೆಚ್ಚಾದಂತೆ ಸಮಾಜದಲ್ಲಿ ಪುರುಷರ ಮೇಲಿನ ದೌರ್ಜನ್ಯ ಕೂಡ ನಡೆಯುತ್ತಿರುವುದು ವಿಷಾದನೀಯ ಸಂಗತಿಯಾಗಿದೆ. ಇಂತಹ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ನೊಂದ ಪುರುಷರಿಗೆ ರಕ್ಷಣೆ ಮತ್ತು ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಈ ರಾಷ್ಟ್ರೀಯ ಮಟ್ಟದ ಸಮಿತಿಯನ್ನು ರಚಿಸಲಾಗಿದೆ ಅಂತ ಹೇಳಿದರು. ಪುರುಷರ ಮೇಲಿನ ದೌರ್ಜನ್ಯಕ್ಕೆ ಸಂಬಂಧಿಸಿದಂತೆ ದೂರುಗಳು ಬಂದಾಗ ಸಮಿತಿಯು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕಾನೂನು ತಜ್ಞರ ಸಹಕಾರದೊಂದಿಗೆ ಸಂತ್ರಸ್ತರಿಗೆ ಅಗತ್ಯ ಮಾರ್ಗದರ್ಶನ ನೀಡಲಿದೆ. ದೂರು ಬಂದ ತಕ್ಷಣವೇ ಸ್ಪಂದಿಸಿ ಸಂಬಂಧಪಟ್ಟ ಪುರುಷರಿಗೆ ಸೂಕ್ತ ರಕ್ಷಣೆ ಒದಗಿಸುವ ನಿಟ್ಟಿನಲ್ಲಿ ಸಮಿತಿಯು ನಿರಂತರವಾಗಿ ಕೆಲಸ ಮಾಡಲಿದೆ ಅಂತ ಅವರು ಹೇಳಿದರು. ಹೇಗೆ ಮಹಿಳೆಯರ ಮೇಲೆ ದೌರ್ಜನ್ಯಗಳು ನಡೀತಾ ಇದ್ದಾವೋ ಅದೇ ಮಾದರಿಯಲ್ಲಿ ಈ ಶಿಕ್ಷಣ ಹೆಚ್ಚಾದಂತೆಲ್ಲ, ವಿದ್ಯಾವಂತರು ಹೆಚ್ಚಾದಂತೆಲ್ಲ ಪುರುಷರ ಮೇಲೂ ದೌರ್ಜನ್ಯಗಳು ಆರಂಭ ಆಗಿದೆ. ಈ ಪುರುಷ ದೌರ್ಜನ್ಯವನ್ನು ತಡೆಯಬೇಕು ಅಂತ ಹಿನ್ನೆಲೆಯಲ್ಲಿ ನಾವು ಇವತ್ತು ಒಂದು ರಾಷ್ಟ್ರೀಯ ಮಟ್ಟದ ಸಮಿತಿಯನ್ನು ಅಸ್ತಿತ್ವಕ್ಕೆ ತರುವಂಥ ಪ್ರಯತ್ನಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಈ ರಾಷ್ಟ್ರೀಯ ಪುರುಷರ ಹಿತರಕ್ಷಣಾ ಸಮಿತಿಯ ವತಿಯಿಂದ ದೂರುಗಳು ಬಂದಾಗ ಯಾವ ಪುರುಷನಿಗೆ ದೌರ್ಜನ್ಯ ಆಗಿರ್ತದೋ ಅವನಿಗೆ ರಕ್ಷಣೆ ಕೊಡಿಸುವಂಥ ಪ್ರಯತ್ನವನ್ನು ಈ ಸಮಿತಿ ಮಾಡ್ತಾ ಹೋಗ್ತದೆ. ಸಮಾಜ ಕಲ್ಯಾಣ ಇಲಾಖೆ, ಕಾನೂನು ನೆರವು ಮತ್ತು ಈ ಸಮಿತಿಯು ಕೂಡ ಅವರ ಪರ ನಿಂತು ಅವರಿಗೆ ಏನೆಲ್ಲ ರಕ್ಷಣೆಯ ಮಾರ್ಗದರ್ಶನವನ್ನು ಕೊಡಿಸಲಿಕ್ಕೆ ಸಾಧ್ಯ ಆ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥದ್ದೇ ಈ ಸಮಿತಿಯ ಸದುದ್ದೇಶವಾಗಿದೆ. ಈ ಸಮಿತಿಯಲ್ಲಿ ಇಲ್ಲಿರುವ ಎಲ್ಲರೂ ಪದಾಧಿಕಾರಿಗಳಾಗಿದ್ದಾರೆ. ಇದರ ಸಂಸ್ಥಾಪಕರು ಶ್ರೀಮತಿ ರಜನಿ ರಾಜರವರಿದ್ದಾರೆ. ಪ್ರಧಾನ ಕಾರ್ಯದರ್ಶಿಗಳಿಗೆ ಪ್ರೊಫೆಸರ್ GT ವೀರಪ್ಪನವರಿದ್ದಾರೆ. ಕಾನೂನು ಸಲಹೆಗಾರರಾಗಿ ನಮ್ಮ ವಕೀಲರಿದ್ದಾರೆ. ಹಾಗಾಗಿ ಖಜಾಂಚಿಗಳಿದ್ದಾರೆ ಯದವಲ್ಲಿ ಅವರು. ನಮ್ಮ ಪ್ರಕಾಶ್ ಪತ್ರಕ ಸಂಘದ ಅಧ್ಯಕ್ಷರು ಕೂಡ ಇಲ್ಲಿ ಪದಾಧಿಕಾರಿಗಳಾಗಿದ್ದಾರೆ. ಸತೀಶ್ ನಿವೃತ್ತ ಜೈಲ್ ಸೂಪರಿಂಟೆಂಡರು, ಅರ್ಸೋರಿ, ಇಲ್ಲಿರುವ ಎಲ್ಲರೂ ಟ್ರಸ್ಟಿಗಳಾಗಿದ್ದಾರೆ. ಮತ್ತು ಇನ್ನೂ ಸಾಕಷ್ಟು ಜನ ಪದಾಧಿಕಾರಿಗಳು ಬರುವವರು ಇದ್ದಾರೆ. ನಾವೆಲ್ಲ ಸೇರಿ ರಾಷ್ಟ್ರ ಮಟ್ಟದಲ್ಲಿ ಈ ಸಮಿತಿಯನ್ನು ಅಸ್ತಿತ್ವಕ್ಕೆ ತಂದೇವೆ. ಪುರುಷರ ರಕ್ಷಣೆಗೆ ಈ ಸಮಿತಿ ಕಟಿಬದ್ಧವಾಗಿದೆ. ಈ ಸಂದರ್ಭದಲ್ಲಿ ರಜನಿ ರಾಜು, ಪ್ರೊಫೆಸರ್ GT ವೀರಪ್ಪ, ಗುರುಪ್ರಸಾದ್, BP ಪ್ರಕಾಶ್, ಕೃಷ್ಣರಾಜ ಅರಸು, ಬಸವರಾಜು, ಸತೀಶ್, ಹರೀಶ್ ಸೇರಿದಂತೆ ಟ್ರಸ್ಟಿಗಳು ಹಾಜರಿದ್ದರು. ನಾಟಿ ಹಸು ಆಧಾರಿತ ಸುಭಾಷ್ ಪಾಳೇಕರ್ ಕೃಷಿ ಪದ್ಧತಿಯ ಕಬ್ಬಿನ ಬೆಳೆಯಲ್ಲಿ ಅಂತರ ಬೆಳೆಗಳ ಕ್ಷೇತ್ರೋತ್ಸವ ಕಾರ್ಯಕ್ರಮವನ್ನು ಜುಲೈ 17 ಮತ್ತು 18ರಂದು ಹಮ್ಮಿಕೊಂಡಿರುವುದಾಗಿ ಸುಭಾಷ್ ಪಾಳೇಕರ್ ಕೃಷಿ ಜನಾಂದೋಲನದ ಪ್ರಧಾನ ಸಂಚಾಲಕ ಅನಂತರಾಮ್ ಹೇಳಿದರು. ಸುದ್ದಿಗಾರರಿಗೆ ಮಾತನಾಡಿದ ಅವರು, ಯುದ್ಧದ ಪರಿಣಾಮ ವಿಶ್ವದೆಲ್ಲೆಡೆ ಕಚ್ಚಾ ತೈಲದ ಸರಬರಾಜಿನಲ್ಲಿ ವ್ಯತ್ಯಯವಾಗಿದ್ದು, ಇದರಿಂದ ಕಚ್ಚಾ ತೈಲ ಆಧಾರಿತ ಉತ್ಪನ್ನಗಳ ಬೆಲೆ ಏರಿಕೆಯಾಗಿದೆ. ರಸಗೊಬ್ಬರವು ದುಬಾರಿಯಾಗಿ ರೈತರು ಸಾಲಗಾರರಾಗುವ ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ SPK ಸರಿಯಾದ ನೈಸರ್ಗಿಕ ಮಾದರಿಯ ರೈತರ ನೇರ ಸುಪರ್ದಿಯಲ್ಲಿ ನಡೆಯುವ ಕೃಷಿ ಪದ್ಧತಿಯಾಗಿದೆ. ಎಲ್ಲ ರೀತಿಯ ಬೆಳೆಗಳಲ್ಲಿ ರೈತರ ಜೊತೆಗೂಡಿ ರಾಷ್ಟ್ರವೇ ಸ್ವಾವಲಂಬಿಯಾಗುವ ಏಕೈಕ ಮಾರ್ಗ ಇದಾಗಿದೆ. ಆದ್ದರಿಂದ ರೈತರು ಇದನ್ನೇ ಸುಸಂದರ್ಭವಾಗಿ ಬಳಸಿಕೊಂಡು ಸಾವಯವ ಕೃಷಿಗೆ ಬದಲಾಗುವಂತೆ ಅವರು ಮನವಿ ಮಾಡಿಕೊಂಡರು. ಈ ಎಲ್ಲ ಎಣ್ಣೆಕಾಳು ಬೆಳೆಯುವಂಥ ಈ ದೇಶದ ದುಸ್ಥಿತಿ ಎಲ್ಲಿ ಬಂದು ತಲುಪಿದೆ ಅಂತ ನಾವು ಯೋಚನೆ ಮಾಡಬೇಕಾಗಿದೆ. ಈಗ ನಾಫ್ತಾ ಅಂತಕ್ಕಂಥದ್ದು ರಸಗೊಬ್ಬರಕ್ಕೆ ಪೂರಕವಾದಂಥದ್ದು. ಆ ನಾಫ್ತಾ ಪೂರೈಕರು ಸಹ ವ್ಯತ್ಯಾಸ ಆಗಿರೋದ್ರಿಂದ ರಸಗೊಬ್ಬರದ ಬೆಲೆಗಳಲ್ಲಿ ತುಂಬ ಹೆಚ್ಚಾಗುತ್ತೆ. ಕಾಳಸಂತೆ ಕಾಟನ್ನು ಜಾಸ್ತಿ ಆಗುತ್ತೆ. ರಸಗೊಬ್ಬರ ಹಠ ಮಾಡಿ ರೈತ ಕೊಂಡ್ಕೊಂಡು ನಷ್ಟ ಇನ್ನೂ ಹೆಚ್ಚಿನ ನಷ್ಟ ಆಗಿ ಮತ್ತಷ್ಟು ಆತ್ಮಹತ್ಯೆಗಳಾಗ್ತವೆ. ಅದಲ್ಲದೆ ಮತ್ತೇನು ಸಾಧ್ಯ ಇಲ್ಲ. ಯಾಕೆಂದರೆ ಕೃಷಿ ಉತ್ಪನ್ನದ ಬೆಲೆ ಯಾವುದೇ ಕಾರಣಕ್ಕೂ ಮುಂದೆ ಹೋಗೋ ಚಾನ್ಸ್ ಇಲ್ಲವೇ ಇಲ್ಲ ಯಾವತ್ತೂ. ಕಳೆದ 40 ವರ್ಷದಿಂದ ಇದೇ ಗೋಳಾಗಿದೆ, ಯಾವತ್ತೂ ಇಲ್ಲ. ಹಾಗಾಗಿ ಇದಕ್ಕೊಂದು ಪರ್ಯಾಯವನ್ನು ನಮ್ಮ ದೇಶದ ರೈತರ ನೇರ ಸುಪರ್ದಿ ನಡೆಯುವಂಥ ಒಂದು ವ್ಯವಸ್ಥೆಯನ್ನು ನಾವು ನಿರ್ಮಾಣ ಮಾಡಿ ಹೇಳ್ತಾ ಇದ್ದೀವಿ. ಬರೀ ಬಾಯಲ್ಲಿ ಲೆಕ್ಚರಿಂಗ್ ಮಾಡಿ ಹೇಳ್ತಾ ಇಲ್ಲ, ನಿರ್ಮಾಣ ಮಾಡಿ ಹೇಳ್ತಾ ಇದ್ದೀವಿ. ಸುಭಾಷ್ ಪಾಳೇಕರ್ ಅವರ ನಾಟಿ ಹಸು, ಹಳ್ಳಿಕಾರ್ ಹಸು ಆಧಾರಿತ ಸುಭಾಷ್ ಪಾಳೇಕರ್ ಕೃಷಿ ಪದ್ಧತಿ ಅನುಸರಿಸುವ ಮುಖಾಂತರ ಭೂಮಿಯ ಫಲವತ್ತತೆ ಜೊತೆಗೆ ಪರಿಸರ ಪ್ರೇಮಿಯಾದ, ಯಾವುದೇ ರಸಗೊಬ್ಬರ ಬೇಕಾಗಿಲ್ಲ, ಯಾವುದೇ ಕೀಟನಾಶಕ ಬೇಕಾಗಿಲ್ಲ, ಹೆಚ್ಚಿಗೆ ಜೀವಾಮೃತವನ್ನು ಬಳಸ್ಕೊಂಡು ಸಮೃದ್ಧವಾದ ಬೆಳೆಯನ್ನು ಬೆಳೆಯೋಕ್ಕೆ ಸಾಧ್ಯ ಇದೆ ಅನ್ನುವಂಥ ವಿಚಾರವನ್ನು ನಮ್ಮ ರೈತ ಸಮುದಾಯಕ್ಕೆ ತಿಳಿಸಿ, ಇವರು ಅಂಗಡಿಗಳ ಮುಂದೆ ರಸಗೊಬ್ಬರಕ್ಕಾಗಲಿ ಅಥವಾ ಕೀಟನಾಶಕ ನಿಂತ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅನ್ನೋದನ್ನು ಸಾಬೀತು ಮಾಡಿ ಅದನ್ನು ತಿಳಿಸ್ಬೇಕು ಅಂತೇಳಿ ನಾವು ಕ್ಷೇತ್ರೋತ್ಸವವನ್ನು ಏರ್ಪಾಡು ಮಾಡಿದ್ದೀವಿ. ನಾನೀಗ ಏರಿ ಕೆಳಗಡೆ, ಸಾಮಾನ್ಯ ಏರಿ ಕೆಳಗೆ ಅಂದರೆ ಇಲ್ಲಿ ಇರ್ತಕ್ಕಂಥ ಕೆಲವ್ರಿಗೆ ಅದು ಅರ್ಥ ಆಗುತ್ತೆ. ಆ ಕೆರಗೋಡಿನ ಏರಿ ಕೆಳಗಡೆ ಅಂಟು ಜಮೀನದು. ಆ ಜಮೀನಲ್ಲಿ ಸುಭಾಷ್ ಪಾಳೇಕರ್ ಕೃಷಿ ಪದ್ಧತಿಯಲ್ಲಿ 6 ಅಡಿ ಪಟ ಮಾಡಿದ್ದೀನಿ. ಈಗ ಸಾಮಾನ್ಯವಾಗಿ 3 ಅಡಿ ಪಟ ಮಾಡ್ತಾರೆ. ಅದು ಆ್ಯಕ್ಚುಲಿ 8 ಅಡಿ ಪಟ ಮಾಡಬೇಕಿತ್ತು. 6 ಅಡಿ ಪಟ ಮಾಡಿ ಅದರ ಮಧ್ಯದಲ್ಲಿ ಸಾರ್ವಜನಿಕ ಸ್ಥಿರೀಕರಣದ ಹೆಸರಿನಲ್ಲಿ ದ್ವಿದಳ ಧಾನ್ಯಗಳು,
ಆಹಾರದ ಬೆಳೆಗಳು ಮತ್ತು ಎಣ್ಣೆಕಾಳು, ಎಳ್ಳು ಇಷ್ಟನ್ನು ಸಹ ಬೆಳೆದಿದ್ದೀನಿ. ಇದರಿಂದ ನಾನು ಸ್ವಾವಲಂಬಿ ಆಗ್ತೀನಿ. ನನ್ನ ಮನೆಗೆ ಬೇಕಾದಂಥ ಕಾಳು ಮತ್ತು ಎಣ್ಣೆಕಾಳು ಬೆಳ್ಕೊಳ್ಳೋಕ್ಕೆ ಸಾಧ್ಯ ಇದೆ. ನನ್ನ ಮನೆಗೆ ಬೇಕಾದ ಆಹಾರ ಧಾನ್ಯ ಬೆಳ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಜೊತೆಗೆ ಇವತ್ತೇನು ದ್ವಿದಳ ಧಾನ್ಯಗಳನ್ನು ದೇಶ ಆಮದು ಮಾಡ್ಕೋತಾ ಇದೆ, ದೇಶನೂ ಸ್ವಾವಲಂಬಿ ಆಗುತ್ತೆ, ದೇಶದ ಆರ್ಥಿಕತೆಯೂ ಉದ್ಧಾರ ಆಗುತ್ತೆ, ಭೂಮಿನೂ ಫಲವತ್ತಾಗುತ್ತೆ. ರಸಗೊಬ್ಬರ ಇಲ್ಲ, ಅದನ್ನು ಮಾಡೋದು ಸುಲಭ. ನಮ್ಮಲ್ಲಿ ಕೆಲಸ ಕಾರ್ಮಿಕರು ಹೇಳ್ತಾಯಿದ್ರು, ಸಾಮಾನ್ಯ ರಸಗೊಬ್ಬರದ ಗದ್ದೆಗೆ ಎಷ್ಟು ಆಳು ಬೇಕಾಗ್ತಾಯಿತ್ತು ಅಂತ. ಅವ್ರು 8 ರಿಂದ 10 ಆಳು ಬೇಕು, ಇಲ್ಲ 2 ಆಳು ಸಾಕು ಅಂತ ಹೇಳ್ತಾಯಿದ್ರು. ಕಾರ್ಮಿಕರಲ್ಲೂ ಸಹ ಕಡಿಮೆ ಆಗುತ್ತೆ. ಹಾಗಾಗಿ ಕಾರ್ಮಿಕ ಕೆಲಸ ಮಾಡೋಕ್ಕೂ ಸುಲಭ, ಅವ್ರ ಆರೋಗ್ಯದಲ್ಲೂ ಸಹ ಏರ್ಪೇರಾಗಲ್ಲ. ಗೋಷ್ಠಿಯಲ್ಲಿ ಚಂದ್ರಕಲ್ಲು ಶಿವಣ್ಣ, ಸೋಮಶೇಖರ್, ಚೆನ್ನೇಗೌಡ, ಶಿವಲಿಂಗೇಗೌಡ, ಉಮ್ಮನಳ್ಳಿ ಶೇಖರ್, ಶಿವರಾಮ್ ಕರಿಗೌಡ ಇದ್ದರು. ಮಹಿಳೆಯರಿಂದ ದೌರ್ಜನ್ಯಕ್ಕೆ ಒಳಗಾದ ಪುರುಷರ ಹಿತ ಕಾಯುವ ದೃಷ್ಟಿಯಿಂದ ರಾಷ್ಟ್ರೀಯ ಮಾನವ ಹಕ್ಕುಗಳ ಪುರುಷರ ಹಿತರಕ್ಷಣಾ ಟ್ರಸ್ಟ್ನ ಅಸ್ತಿತ್ವಕ್ಕೆ ತರಲಾಗಿದೆ ಅಂತ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷೆ KN ರಜನಿರಾಜ್ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ ಕಾಯ್ದೆಯಡಿ ಟ್ರಸ್ಟನ್ನು ಪದಾಧಿಕಾರಿಗಳ ಸಮಿತಿಯೊಂದಿಗೆ ನೋಂದಣಿ ಮಾಡಲಾಗಿದೆ. ಟ್ರಸ್ಟ್ನ ಗೌರವ ಅಧ್ಯಕ್ಷೆ ವಿಧಾನ ಪರಿಷತ್ ಸದಸ್ಯ ವಿಶ್ವನಾಥ್, ರಾಷ್ಟ್ರೀಯ ಅಧ್ಯಕ್ಷರಾಗಿ ವಿಧಾನ ಪರಿಷತ್ ಮಾಜಿ ಸದಸ್ಯ KT ಶ್ರೀಕಂಠೇಗೌಡ ಅವರನ್ನು ನೇಮಕ ಮಾಡಲಾಗಿದೆ ಅಂತ ಹೇಳಿದರು. ದೌರ್ಜನ್ಯ ವಿಗ್ರಹಕ್ಕೆ ಮಹಿಳೆಯರ ಸಂಘದಿಂದ ಪುರುಷರ ಹಿತರಕ್ಷಣೆಗೂ ಕೂಡ ಒಂದು ರಾಷ್ಟ್ರೀಯ ಸಮಿತಿಯನ್ನು ರಚನೆ ಮಾಡಲಾಗಿದೆ ಅಂತ ಅವರು ತಿಳಿಸಿದರು. ರಾಷ್ಟ್ರೀಯ ಪುರುಷರ ಹಿತರಕ್ಷಣಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷಳು. ಈ ದಿನ ನಾನು ಘಂಟಾಘೋಷವಾಗಿ ಘೋಷಣೆ ಮಾಡ್ತಾ ಇದ್ದೇನೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ KT ಶ್ರೀಕಂಠೇಗೌಡ ಅವರನ್ನು ಆಯ್ಕೆ ಮಾಡಿದ್ದೇವೆ. ಅತ್ಯುನ್ನತ ಶಾಸಕ ಪ್ರಶಸ್ತಿಗೆ ಭಾಜನರಾಗಿರುವಂಥ KT ಶ್ರೀಕಂಠೇಗೌಡವರು ಇದಕ್ಕೆ ಸೂಕ್ತ ಅನ್ನಿಸ್ತು. ವಾಗ್ಮಿಗಳಾಗಿರೋದ್ರಿಂದ ಅವರು ರಾಜ್ಯಾದ್ಯಂತ ಅವರ ಕಾರ್ಯಕ್ರಮಗಳನ್ನು ತಾವೆಲ್ಲ ನೋಡಿದ್ದೀರಿ. ಆ ಮಟ್ಟದಲ್ಲಿ ಅವರನ್ನು ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೀವಿ. ಮತ್ತು ಇದರಲ್ಲಿ ಗೌರವ ಅಧ್ಯಕ್ಷರಾಗಿ ಹಳ್ಳಿ ಅಕ್ಕಿ ಅನ್ನಿಸ್ಕೊಂಡಿರುವಂಥ ನಮ್ಮ H ವಿಶ್ವನಾಥ್ ಅವರನ್ನು ರಾಷ್ಟ್ರೀಯ ಗೌರವ ಅಧ್ಯಕ್ಷರನ್ನಾಗಿ ಮಾಡಿದ್ದೇವೆ. ಮತ್ತು ಮೈಸೂರಿನ ಪ್ರೆಸೆಂಟ್ MLA ಆಗಿರುವಂಥ ಸೋಮಶೇಖರು ಕೂಡ ಇದಕ್ಕೆ ಮೈಸೂರಿನ ಭಾಗದಲ್ಲಿ ಸಹ ಕಾರ್ಯದರ್ಶಿಯಾಗಿ ರಾಜ್ಯ ಮಟ್ಟದಲ್ಲಿ ಅವರು ಕೂಡ ಬಂದಿದ್ದಾರೆ. ಮತ್ತು ಇದರಲ್ಲಿ ನಿವೃತ್ತ ತಹಸೀಲ್ದಾರ್ ಇರ್ಬೋದು, ಪೊಲೀಸ್ ಇಲಾಖೆ ಅಧಿಕಾರಿಗಳಿರ್ಬೋದು, ವಕೀಲರಿರ್ಬೋದು, ಜೈಲರ್ಗಳಿರ್ಬೋದು, ಪ್ರಾಧ್ಯಾಪಕರಿರ್ಬೋದು, ಎಲ್ಲರೂ ಕೂಡ ಒಂದು ಈ ಕಮಿಟಿ ಮಾಡಬೇಕು. ರಾಷ್ಟ್ರೀಯ ಮಟ್ಟದಲ್ಲಿ ಪುರುಷನಿಗೆ ಎಲ್ಲೋ ಒಂದು ಕಡೆ ದೌರ್ಜನ್ಯ ಕೃತ್ಯಕ್ಕೆ ಒಳಗಾಗ್ತಾ ಇದ್ದಾನೆ. ಹನಿ ಟ್ರಾಪ್ ಅಂತ ತುಂಬ ಕೇಸಸ್ಗಳನ್ನ ನೋಡ್ತಾ ಇದ್ದೀವಿ. ಮಹಿಳೆಯರಿಗೆ ಹೇಗೆ ಮಹಿಳಾ ಆಯೋಗ ಇದೆ, ಮಹಿಳಾ ಠಾಣೆಗಳಿದೆ, ಹಲವಾರು ಸಂಘ ಸಂಸ್ಥೆಗಳೇ ಇದೆ ಮಹಿಳೆಯರಿಗೆ, ಹಾಗೆ ಕೂಡ ಪುರುಷನಿಗೂ ಕೂಡ ಬೇಕು ಅಂಥೇಳಿ ಈ ನಿಟ್ಟಿನಲ್ಲಿ ಯಾಕೆ ಮಾಡಬಾರ್ದು ಅಂತೇಳಿ ಚರ್ಚೆ ಮಾಡಿದಾಗ ನಾವೇನಿದ್ದೀವಿ ಒನ್ ಆಫ್ ದಿ ಬೋರ್ಡ್ 33 ಜನ ಪದಾಧಿಕಾರಿಗಳನ್ನು ಕರೆದು ವಿಚಾರಣೆ ಮಾಡಿದಾಗ, ಹೌದು ಇದು ನೋಂದಣಿ ಆಗಲೇಬೇಕು, ರಾಷ್ಟ್ರೀಯ ಮಟ್ಟದಲ್ಲಿ ಆಗಲೇಬೇಕು, ಇದಕ್ಕೊಂದು ಕೂಗು ಬೇಕೇ ಬೇಕು, ಮಹಿಳಾ ಆಯೋಗ ಇರೋ ಥರ ಪುರುಷರ ಆಯೋಗವೂ ಬೇಕು ಅಂತೇಳಿ ಈ ಪುರುಷರ ಹಿತರಕ್ಷಣಾ ಸಮಿತಿಯ ಟ್ರಸ್ಟನ್ನು ನೋಂದಣಿ ಮಾಡಿದ್ದೇವೆ. ಎಲ್ಲೇ ಕೂಡ ಬಂದರೂ ಕೂಡ ನಾವು ರಾಜ್ಯಾದ್ಯಂತ ಪುರುಷನ ಪರವಾಗಿ ಹೋರಾಟ ಮಾಡ್ತೀವಿ. ನಾನು ಮಹಿಳೆಯರ ಪರವಾಗಿ ರಾಜ್ಯ ಅಲ್ಲದೆ ಹೊರ ರಾಜ್ಯದಲ್ಲೂ ಕೂಡ ಕೆಲಸ ಮಾಡ್ತಾ ಇರುವಾಗ 10 ಜನ ಮಹಿಳೆಯರಲ್ಲಿ 5 ಜನ ಮಹಿಳೆಯರು ಪತಿ ಜೊತೆ ಜೀವನ ಮಾಡ್ತೀನಿ ಅಂತ ಹೇಳಿದರೆ, ಇನ್ನು 5 ಜನ ಮಹಿಳೆಯರು ಸುಳ್ಳು ಕೇಸನ್ನು ಹಾಕಿ ಠಾಣೆಗಳಲ್ಲಿ FIR ಮಾಡಿಸೋದ್ರಲ್ಲಿ ಮುಂಚೂಣಿಯಲ್ಲಿರುವ ಕೆಲವು ಮಹಿಳೆಯರನ್ನು ನೋಡಿದ್ದೇವೆ. ಆ ನಿಟ್ಟಿನಲ್ಲಿ ಯಾಕೆ ಆಗಬಾರ್ದು, ಯಾಕೆ ನಾವು ಪುರುಷರ ಒಂದು ಹಿತರಕ್ಷಣಾ ಸಮಿತಿ ಸುಳ್ಳು ಆರೋಪ ಮಾಡಿಕೊಂಡು ಈ ನತದೃಷ್ಟ ಪುರುಷ ಯಾಕೆ FIR ಮಾಡ್ಕೊಂಡು ಕಾನೂನಿನ ಚೌಕಟ್ಟಿನಲ್ಲಿ ನಿಲ್ಲಬೇಕು, ಅವನಿಗೂ ಕೂಡ ನ್ಯಾಯ ಬೇಕಲ್ಲವೇ ಅಂತೇಳಿ ಮಾಡಿರೋದು. ಬಂಧು ಮಿತ್ರರು ತಾವೆಲ್ಲರೂ ನೋಡಿದ್ದೀರಿ, ಕಾರ್ಖಾನೆಗಳಲ್ಲಿ ಫ್ಯಾಕ್ಟ್ರಿಗಳಲ್ಲಿ ರಜೆ ಕೊಟ್ಟಿಲ್ಲ ಅಂತ ಹೇಳಿದರೆ ಆ CEO ಮೇಲೆ ಇರ್ಬೋದು, ಮ್ಯಾನೇಜರ್ ಮೇಲೆ ಇರ್ಬೋದು, ಲೈಂಗಿಕ ಬಳಸ್ತಾ ಅಂತೇಳಿ ಸುಳ್ಳು ಆರೋಪ ಮಾಡೋದು ಇರ್ಬೋದು. ಮಹಿಳೆಯರ ಪರವಾಗಿ ತುಂಬ ನಡೀತಾ ಇದೆ, ಇಲ್ಲ ಅಂತಲ್ಲ. ಈ ಪುರುಷ ಪ್ರಧಾನ ತುಳಿತಾ ಬಂದಿದೆ, ಅದನ್ನು ಒಪ್ತೀವಿ ಕೆಲವು ಕಡೆ. ಇವತ್ತು ಕೂಡ ದಿನನಿತ್ಯ ಪೇಪರ್ ನೋಡ್ತಾ ಇದ್ದರೆ ಹೆಣ್ಮಗು ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿರೋ ಆರೋಪ ನೋಡ್ತಾನೇ ಇದ್ದೀವಿ. ಆದರೆ ಇನ್ನು ಕೆಲವೊಂದು ಕಡೆ ಪುರುಷನು ಕೂಡ ಅದೇ ಥರ ಅನೇಕ ಒಳಗಾಗ್ತಾ ಇರೋದ್ರಿಂದ ಮಾನವ ಹಕ್ಕುಗಳ ಪುರುಷರ ಹಿತರಕ್ಷಣಾ ಸಮಿತಿ ಅಂದರೆ ಈಕ್ವಲ್ ಸಮಾನತೆ ತರಬೇಕು, ಇಬ್ಬರಿಗೂ ನ್ಯಾಯವನ್ನು ಕೊಡಬೇಕನ್ನೋ ನಿಟ್ಟಿನಲ್ಲೇ ಇದನ್ನು ಮಾಡಿರುವಂಥದ್ದಿದು. ಒಂದು ಮಹಿಳೆ ಬಂದು ಪತಿ ಮೇಲೆ ದೂರು ಕೊಟ್ಟ ಕ್ಷಣಕ್ಕೆ ಗಂಡ ಹೆಂಡ್ತಿನ ನಾವು ದೂರ ಮಾಡೋದಿಲ್ಲ. ಆಪ್ತ ಸಮಾಲೋಚನೆ ಮೂಲಕ ತಿಳುವಳಿಕೆ ಹೇಳಿ ಕಾನೂನಿನ ಸಲಹೆಗಳನ್ನು ವಕೀಲರುಗಳ ಮೂಲಕ ತಿಳಿಸಿ ಅವರಿಗೆ ಉಪಯುಕ್ತ ಮಾಹಿತಿಯನ್ನು ಕೊಡುವುದೇ ಪುರುಷರ ಹಿತರಕ್ಷಣಾ ಸಮಿತಿ. ಹಾಗೆ ಪುರುಷನೂ ಕೂಡ
ಮಹಿಳೆ ಮೇಲೆ ನನ್ನ ಹೆಂಡತಿ ಹೀಗೆ ಮಾಡ್ತಿದ್ದಾಳೆ ಅಂದರೆ ಆ ಮಹಿಳೆನೂ ಕೂಡ ವಿಚಾರಣೆ ಮಾಡಿ ಅವರಿಗೂ ಕೂಡ ನ್ಯಾಯ ಕೊಡುವಂಥ ನಿಟ್ಟಿನಲ್ಲೇ ಇದನ್ನು ಮಾಡ್ತಾ ಇರುವಂಥದ್ದು. ಈಗ ನಮ್ಮ ಸಮಿತಿಯಲ್ಲಿ ಎಲ್ಲ ಜಿಲ್ಲೆಯಿಂದನೂ ಕಾನೂನಾತ್ಮಕವಾಗಿ ವಕೀಲರುಗಳನ್ನ ತಗೊಳ್ತಾ ಇದ್ದೀವಿ ಆಪ್ತ ಸಮಾಲೋಚನೆಗಾಗಿ. ಗೋಷ್ಠಿಯಲ್ಲಿ ಜಿಟಿ ವೀರಪ್ಪ, ಸತೀಶ್ ಹಾಗೂ ಬಸವರಾಜು, ಬಿಪಿ ಪ್ರಕಾಶ್, ಗುರುಪ್ರಸಾದ್ ಹಾಗೂ ಕೃಷ್ಣ ಅರಸು ಸೇರಿದಂತೆ ಇತರರು ಹಾಜರಿದ್ದರು. ಸಹಕಾರಿ ಸಂಘಗಳು ಹೆಚ್ಚು ಶಾಖೆಗಳನ್ನು ತೆರೆಯುವುದರಿಂದ ಜನರಿಗೆ ಉತ್ತಮ ಆರ್ಥಿಕ ಸಹಾಯ ನೀಡುವ ಉದ್ದೇಶದಿಂದ ಸಹಕಾರ ಸಂಘಗಳು ಆರಂಭಗೊಳ್ಳುವುದು ಅಭಿನಂದನೀಯ ಎಂದು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಹೇಳಿದರು. ಶ್ರೀರಂಗಪಟ್ಟಣ ತಾಲೂಕಿನ ಕಬ್ಬನಹಳ್ಳಿ ಗ್ರಾಮದಲ್ಲಿ ಬೂತನಹೊಸೂರು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದಲ್ಲಿ ಶಾಸಕರ ಅನುದಾನದಲ್ಲಿ ನಿರ್ಮಿಸಿರುವ ಕಬ್ಬನಹಳ್ಳಿ ಶಾಖೆಯ ಸಂಘದ ನೂತನ ಗೋದಾಮು ಕಟ್ಟಡ ಉದ್ಘಾಟನೆ ನೆರವೇರಿಸಿ ಮಾತನಾಡಿದವರು, ಬಹಳ ವರ್ಷಗಳಿಂದ ಕಬ್ಬನಹಳ್ಳಿ ಗ್ರಾಮದಲ್ಲಿ ಸೊಸೈಟಿಯ ಶಾಖಾ ಕಟ್ಟಡ ಕಟ್ಟಬೇಕೆಂದು ಬಹಳ ವರ್ಷಗಳಿಂದ ಒತ್ತಡ ಬಿದ್ದು ಎಲ್ಲ ನಿರ್ದೇಶಕರ ಒತ್ತಾಯದ ಮೇರೆಗೆ ಕಬ್ಬನಹಳ್ಳಿಯ ಸೊಸೈಟಿಯ ಉಪಕೇಂದ್ರ ಪ್ರಾರಂಭ ಮಾಡಿದ್ದೇವೆ ಅಂತ ಹೇಳಿದರು. ಸೊಸೈಟಿಯ ಕಾರ್ಯಚಟುವಟಿಕೆ ಎಲ್ಲರಿಗೂ ಸದುಪಯೋಗವಾಗಲಿ ಅಂತ ಅವರು ತಿಳಿಸಿದರು. ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ 3 ಬಾರಿ ನನ್ನನ್ನು ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ದೀರಿ. ಪ್ರತಿಯೊಂದನ್ನು ಅಭಿವೃದ್ಧಿ ಮಾಡಲು ಆಗಿಲ್ಲ ಎಂದರು. ಸ್ವಲ್ಪನಾದರೂ ಕೆಲಸ ಮಾಡಿದ್ದೇನೆ, ಅದು ಉತ್ತಮವಾಗಿ ನನಗೆ ತೃಪ್ತಿ ತಂದಿದೆ ಅಂತ ಅವರು ಹೇಳಿದರು. ಭಾಳ ವರ್ಷಗಳಿಂದ ಇದು ಒತ್ತಡಗಳಿದ್ದು ಕಬ್ಬನಹಳ್ಳಿಯಲ್ಲಿ ಒಂದು ಸೊಸೈಟಿ ಕಟ್ಟಡ ಮಾಡಬೇಕು, ಉಪಕೇಂದ್ರ ಮಾಡಬೇಕು, ಇಲ್ಲಿ ಸೊಸೈಟಿ ಕಾರ್ಯಚಟುವಟಿಕೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಎಲ್ಲ ನಿರ್ದೇಶಕರು ಭಾಳ ಒತ್ತಾಯದ ಮೇರೆಗೆ ಇದನ್ನು ಮಾಡಿದ್ದೀವಿ. ಜನರು ಸದುಪಯೋಗ ಪಡಿಸ್ಕೋಬೇಕು. ಜನರ ಇದನ್ನು ಸೊಸೈಟಿ ವತಿಯಿಂದ ಏನೇನು ಸೌಲಭ್ಯಗಳು ಬರ್ತದೆ ಅದನ್ನು ಉಪಯೋಗಿಸ್ಕೊಂಡು ನಮ್ಮ ಜನರಿಗೆ ಸಹಾಯ ಮಾಡ್ತಕ್ಕಂಥದ್ದಕ್ಕೆ, ಸ್ಥಳೀಯ ಜನರಿಗೆ ಬಂದಾಗ ಅವ್ರಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹಾರೈಸಿ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಏನು ಕಳೆದ ಇದು 3ನೇ ಸಲ ನನ್ನನ್ನು ಜನಪ್ರತಿನಿಧಿಗೆ ಆಯ್ಕೆ ಮಾಡಿದ್ದೀರಿ. ಪ್ರತಿಯೊಂದನ್ನು ನಾನು ಮಾಡಲಿಕ್ಕಾಗಲಿಲ್ಲ ಅಂತ ಹೇಳಿದ್ರು ನೀವು ಹೇಳಿದ್ದೆಲ್ಲನೂ ಒಂದು ಸ್ವಲ್ಪನಾರು ಮಾಡ್ತಾಯಿದ್ದೀನಿ. ಕಬ್ಬನಹಳ್ಳಿಗೆ ಮತ್ತು ಸುಂದರಳ್ಳಿ ಗ್ರಾಮದಲ್ಲಿ ಆ ಗ್ರಾಮದ ವ್ಯಾಪ್ತಿಯಲ್ಲಿ ರಸ್ತೆಗಳು ಮಾಡಿಕೊಡ್ಬೇಕು ಅಂತೇಳಿ ಬೂತನಹೊಸೂರು ಗ್ರಾಮದಿಂದ ಹಿಡಿದು ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಲ್ಪ ಭಾಳ ಒತ್ತಡ ಇದೆ. ಆದಷ್ಟು ಬೇಗ ಇವೆಲ್ಲವನ್ನು ನೆರವೇರಿಸ್ತೀನಿ ಈ ಒಂದು 6 ತಿಂಗಳಲ್ಲೇ ಅಂತ ಈ ಸಂದರ್ಭದಲ್ಲಿ ತಮಗೆಲ್ಲ ಹೇಳ್ತಾ ನಮ್ಮೆಲ್ಲರಿಗೂ ನಮಸ್ಕಾರ ಹೇಳಿ ನಾನು ಈ ಸಂದರ್ಭದಲ್ಲಿ ಮುನ್ಮುನ್ ಅಧ್ಯಕ್ಷರಾದಂಥ ಶಿವಕುಮಾರ್, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸಾತ್ನೂರು ಸತೀಶ್, ಮಾಜಿ ನಿರ್ದೇಶಕ ಎಮ್ಎ ಕಾಳೇಗೌಡ, ರಂಜಿತಾ, ತಗ್ಗಹಳ್ಳಿ ವೆಂಕಟೇಶ್, ಮಂಜುನಾಥ್, ಮುಖಂಡರಾದ ಹೊಸೂರು ಜಯರಾಮ್, ತಗ್ಗಹಳ್ಳಿ ಕೃಷ್ಣ, ಕೆಎಚ್ ನಾಗರಾಜು, ಗುತ್ತಿಗೆದಾರ ಸುನಗಳ್ಳಿ ಸುರೇಶ್ ಸೇರಿದಂತೆ ಇನ್ನಿತರರಿದ್ದರು. ಗ್ರಾಮದಲ್ಲಿ ಒಂದು ಪೊಲೀಸ್ ಠಾಣೆ ಇದೆ ಎಂದರೆ ಸಾರ್ವಜನಿಕರ ಸೇವೆಗಾಗಿ ನೇಮಿಸಲ್ಪಟ್ಟವರು ಠಾಣೆಗೆ ಬಂದ ಅವರ ಅವಳವನ್ನು ಕೇಳಬೇಕು. ಯಾರು ನೊಂದಿರುತ್ತಾರೋ ಅವರ ಪರವಾಗಿ ಕೆಲಸ ಮಾಡಬೇಕು. ದಬ್ಬಾಳಿಕೆ ಮಾಡಬಾರದು. ನಾವು ಇರುವುದೇ ಸಾರ್ವಜನಿಕ ಸೇವೆಗಾಗಿ ಎಂದು ಹಲಗೂರು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್ ಹೇಳಿದರು. ಹಲಗೂರು ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಎಎಸ್ಐ ಶಿವಣ್ಣ, ಸೋಮಶೇಖರ್, ಶ್ರುತಿ, ನರ ಮತ್ತು ಬೇರೆ ಠಾಣೆಗಳಿಗೆ ವರ್ಗಾವಣೆಗೊಂಡ ಇವರಿಗೆ ಬೀಳ್ಕೊಡುಗೆ ಸಮಾರಂಭ ಮತ್ತು ಸನ್ಮಾನದಲ್ಲಿ ಮಾತನಾಡಿ, ಇದುವರೆಗೆ ಇಲ್ಲಿ ಉತ್ತಮ ಸೇವೆ ಮಾಡಿದ್ದೀರಿ, ಮುಂದೆಯೂ ಕೂಡ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿ ಅಂತ ಅವರು ಹೇಳಿದರು. ವರ್ಗಾವಣೆಗೊಂಡ ಎಎಸ್ಐ ಶಿವಣ್ಣ ಮಾತನಾಡಿ, ನಾನು ಈ ಠಾಣೆಯಲ್ಲಿ 5 ವರ್ಷ 5 ತಿಂಗಳು ಕರ್ತವ್ಯ ನಿರ್ವಹಿಸಿದ್ದೇನೆ, ನನಗೆ ತೃಪ್ತಿ ತಂದಿದೆ ಅಂತ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ಲೋಕೇಶ್ ವರ್ಗಾವಣೆಗೊಂಡವರಿಗೆ ಸನ್ಮಾನಿಸಿ ಅಭಿನಂದಿಸಿದರು. ಇದು ಬಾಂಧವ್ಯಗಳ ಬೆಸುಗೆ.